ನಮಸ್ಕಾರ ದೇವರು. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸರಗೂರಿನಲ್ಲಿ ನಡೆಯುವಂಥ ಬಸವೇಶ್ವರ ಕೊಂಡದ ಬಗ್ಗೆ. ಸೊ ಇದು ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಕೊಂಡೋತ್ಸವ ಅಂತ ಕೂಡ ಹೇಳ್ತಾರೆ. ಸೊ ಇದರ ಎತ್ತರ ಬಂದ್ಬಿಟ್ಟು 25 ಅಡಿ ಇರುತ್ತೆ, 100 ಅಡಿ ಉದ್ದ ಇರುತ್ತೆ. ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ಹಳ್ಳಿಯಿಂದ ಕೂಡ ಇಲ್ಲಿಗೆ ಕೊಂಟುಗಳನ್ನ ಬಂದು 3 ಜಾತಿಯ ಕೊಂಟುಗಳನ್ನ ಹಾಕಿರ್ತಾರೆ. ಸೊ ಇದರಲ್ಲಿ ಗಂಧದ ಮರದ ಕೊಂಟು ಕೂಡ ಸೇರಿ 3 ಜಾತಿಯ ಸೌದೆ ಕೊಂಟುಗಳನ್ನ ಹಾಕಿರ್ತಾರೆ. ಮತ್ತೆ ಸುತ್ತಮುತ್ತ ಹಳ್ಳಿ ಜನಗಳ ಹರಕೆ ಕೂಡ ಇದರಲ್ಲಿರುತ್ತೆ. ಬಟ್ ಇದು ಮಾತ್ರ ತುಂಬಾ ದೊಡ್ಡ ಕೊಂಡ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲೇ ಅತಿ ದೊಡ್ಡ ಕೊಂಡ ಅಂತಾನೆ ಹೇಳ್ಬೋದು. ಸೊ ಇದೇನಿದೆ, ಇದು ನೈಟ್ 9 ಗಂಟೆಗೆ ಹಚ್ಚುತ್ತಾರೆ. ನೈಟ್ ಎಲ್ಲ ಉರಿಯುತ್ತೆ ಗುರು, ಬೆಂಕಿ ಭಯಂಕರ ಇರುತ್ತೆ. ಮಾತ್ರ ನೋಡೋದಕ್ಕಂತೂ ಸೂಪರ್ ಗುರು. ಮತ್ತೆ ಬಸವೇಶ್ವರ ದೇವಸ್ಥಾನದ ಪವರ್ಫುಲ್ ಕೂಡ ಇರುತ್ತೆ. ಏನಕ್ಕೋಸ್ಕರ ಈ ಥರ ಕೊಂಡೊಡಿತಾರೆ ಅಂದರೆ, ಮನೆಯಲ್ಲಿರುವಂತಹ ದನ ಮರಿ ಕರುಗಳೆಲ್ಲ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಕೊಂಡೊಡಿತಾರೆ. ಮತ್ತು ಕೆಲವರೆಲ್ಲ ಹರಕೆ ಒಪ್ಕೊಂಡಿರ್ತಾರೆ. ನಾರಳ್ಳು ಮತ್ತು ಕೆಲವು ಅವರಿಗಿರುವಂಥ ತೊಂದರೆಗಳ ಬಗ್ಗೆ ಹಳ್ಳಾಗ್ತೀವಿ ಅಂತಲೂ ಕೂಡ ಹರಕೆ ಒಪ್ಕೊಂಡಿರ್ತಾರೆ. ಸೊ ಬನ್ನಿ, ಇದು ಯಾವ ಥರ ನಡೀತಿದೆ ಅನ್ನೋದನ್ನು ಒಂದು ಸಿಂಪಲ್ ಆಗಿ ವಿಡಿಯೋ ನೋಡ್ತಾ ಹೋಗೋಣ. ಈ ಕೊಂಡೋತ್ಸವ ನೋಡೋದಕ್ಕಂತೂ ಜನ ಅಂತೂ ಲಕ್ಷಾಂತರ ಜನಗಳವರೆಗೂ ಸೇರಿರ್ತಾರೆ. ಇದು ನೈಟ್ ಸ್ಟಾರ್ಟ್ ಆಗಿ ಬೆಳಗ್ಗೆನೂ ಕೂಡ ಇದರ ಜಾತ್ರೆ ಏನಿರುತ್ತೆ ಅದು ಕಂಟಿನ್ಯೂ ಆಗಿರುತ್ತೆ. ಸೊ ಜನ ಸಾಗರ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಅಂತೂ ನೈಟ್ ಅಂತೂ ಗುರು 4ರಿಂದ 5 ಕಿಲೋಮೀಟ್ರ್ವರೆಗೂ ಜಾಮ್ ಆಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ದೆನ್ ಇದಕ್ಕೆ ಕೊಂಟೊಡಿಯೋದಕ್ಕಂತೂ ತುಂಬ ದೂರಗಳಿಂದನೂ ಬರ್ತಾ ಇರ್ತಾರೆ. ಸೊ ಅಲ್ಗೂರಿಂದ ಇದನ್ನು 1 ವಾರ ಮೊದಲೇ ದೇವ್ರ ತಗೊಬಂದು ಪೂಜೆ ಮಾಡಿ ಇಲ್ಲಿ ಕೊಂಡೋತ್ಸವ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಅಕ್ಕಪಕ್ಕ ಇರುವಂಥವ್ರು ಅಷ್ಟೇ. ಸೊ ಮೆರವಣಿಗೆ ಮಾತ್ರ ಭರ್ಜರಿಯಾಗೇ ಇರುತ್ತೆ ಗುರು. ಕೊಂಟೊಡ್ಕೊಬರ್ಬೇಕಾದ್ರೆ ಕರ್ಕೊಬರೋದಕ್ಕೆ ದನಗಳನ್ನ ಕೊಂಟೊಡ್ಕೊಬರ್ತಿರೋಂಥ ಹಸುಗಳಿಗೆ ಏನಿರುತ್ತೆ ಅದಕ್ಕೆಲ್ಲ ಟೌನ್ ಸೌಂಡಲ್ಲೂ ಕರ್ಕೊಬರ್ತಿರ್ತಾರೆ. ಸೊ ನೋಡ್ತಾ ಇದ್ರಂತೂ ಗುರು ಫಿದಾ ಆಗ್ಬಿಡ್ತೀವಿ. ಆದರೂ ಮಸ್ತಾಗಿದೆ ಗುರು. ಇಡೀ ಕರ್ನಾಟಕದಲ್ಲೇ ನಡೆಯುವಂತಹ ಅತಿ ದೊಡ್ಡ ಕೊಂಡೋತ್ಸವ ಅಂತ ಗುಡಿ ಸರಗೂರು ಕೊಂಡ ಏನಿದೆ ಇದನ್ನು ಕರೀತಾರೆ. ಸೊ ಇದಂತೂ ಪ್ರತಿ ವರ್ಷವೂ ಕೂಡ ನಡೀತಾನೆ ಇರುತ್ತೆ. ಅಲ್ಲಿನ ಭದ್ರತೆ ಕೂಡ ಅದೇ ಥರ ಇರುತ್ತೆ. ಅಲ್ಲಿನ ಜನಸಂಖ್ಯೆ ಕೂಡ ಲಕ್ಷಾಂತರ ಜನ ಸೇರಿರ್ತಾರೆ. ಅವತ್ತಿನ ದಿನ ಅಂತೂ ಭಯಂಕರ ರಶ್ ಆಗಿರುತ್ತೆ. ಅದ್ರ ಬೆಳಗ್ಗೆನೂ ಕೂಡ ಏನಿರುತ್ತೆ ಪೂಜೆ ಇರುತ್ತೆ. ಮತ್ತು ಅಲ್ಲಿನ ತಂಡಪ್ಪ ಏನಿರ್ತಾರೆ ಅವರು ಕೂಡ ಕೊಂಡ ದಾಟೋದು ಕೂಡ ಇರುತ್ತೆ. ನೋಡ್ತಾ ಹೋಗೋಣ ವಿಡಿಯೋನ ಬನ್ನಿ. ಹಂಗೇನೆ ಜಾತ್ರೆ ಅಂತೂ ಭರ್ಜರಿಯಾಗಿದೆ, ಕಳೆದೋಗ್ಬಿಡ್ತೀವಿ ಗುರು. ಅವತ್ತಿನ ದಿನ ಅಲ್ಲಿ ನೈಟು ಆರಾಮಾಗಿ ಸ್ಟೇ ಆಗೋದಕ್ಕಂತೂ ಏನೂ ತೊಂದರೆ ಇಲ್ಲ. ಯಾಕಂದರೆ ಸಂಜೆಯಿಂದ ಬೆಳಗ್ಗೆವರೆಗೂ ಜಾತ್ರೆ ನಡೀತಾ ಇರುತ್ತೆ. ಜನಗಳಿಗೆ ಓಡಾಡ್ತಾನೆ ಇರ್ತಾರೆ. 10-12 ಗಂಟೆ ಆದ್ರೂ ಜಾಮ್ ಅಂತೂ ಹಂಗೆ ಇರುತ್ತೆ ಗುರು. ಅವತ್ತಿನ ದಿನ ಅಂತೂ ಈ ಇಲ್ಲಿ ಏನಿದೆ ಸರಗೂರು ಕೊಂಡ, ಇದಕ್ಕೆ ಬರೋದಕ್ಕೆ ಸುತ್ತಮುತ್ತದಿಂದನೂ ದಾರಿ ಇದೆ. ಅದ್ರ ಮೇನ್ ರೋಡಲ್ಲಿ ಬಂದಾಗಂತೂ ಹೆವಿ ಜಾಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಎಲ್ಕೆಡಿ ಜಾಸ್ತಿ ಬಾಲ್ ತಗೊಬಿಡು. ಬಾಲ್
ಭಾಷೆಗೆ ಟಾಕಿಂಗು ಟಾಮಿನಲ್ಲಿ ನಿನ್ನ ಹೆಸರು ಹೇಳಿದರೆ ನಿಂಗೆ ಸುಧಾಕ